ಒಂದು ಚಿಕ್ಕ ಇದು ಶೆಟ್ರೆ ನೆನ್ನೆ ಇದೆಲ್ಲ ಆಯ್ತಲ್ಲ, ಸಾಯಂಕಾಲ ಮನೆಗೆ ಹೋಗ್ತಿರುವಾಗ, ಇಲ್ಲಿಂದ ನಾನು ನಮ್ಮ ಮನೆಗೆ ಹೋಗ್ತಿರುವಾಗ ಎಮ್ ಜಿ ರೋಡು, ಕಮರ್ಷಿಯಲ್ ಸ್ಟ್ರೀಟ್ ಅದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ನೋಡ್ತಿದ್ದೆ ಯಾಕೆ ಇಷ್ಟು ಕೋಪ ನಮ್ಮ ಕನ್ನಡಿಗರು ಅಂತ. ಎಲ್ಲ ಬೋರ್ಡಲ್ಲೂ 50% ರೂಲ್ ಇತ್ತು ಮುಂಚೆ 50-60 ಆಯಿತು. ಬಟ್ ನೀವು ಬೋರ್ಡಲ್ಲಿ ನೋಡಿದ್ರೆ ಅದಿರೋದು 10%ಇಂದ ಕಡಿಮೆ ಇದೆ. 10%. ಹಾಂ, ಇವತ್ತು ಯಾಕೆಂದ್ರೆ ಎಲ್ಲ ಮಾಲ್ಗಳಲ್ಲಿ ಕುಂತಿದಾರಲ್ಲ ಸರ್ ಕಲಿಗಳು, ಅವ್ರದ್ದೇ ಮಾಲ್ಗಳು. ಯಾರ್ದು ಮಾಲು? ಯಾರ್ದು ಇದಾರಲ್ಲ, ಇಲ್ಲಿ ಉಪಮುಖ್ಯಮಂತ್ರಿದು ಒಂದಿದೆ, ಇನ್ನೊಬ್ರದ್ದು ಇದೆ, ವಿರೋಧ ಪಕ್ಷದವ್ರಿದೆ, ಎಲ್ಲರದು ಅವ್ರದ್ದೇ ಮಾಲು. ಅವ್ರ ಮಾಲಲ್ಲಿ ಹಾಕಿಲ್ಲ. ಕೇಳಿ ಸರ್, ಸುಮ್ಮನೆ ಕಣ್ಣೋರ್ಸೋ ಅಂತ ತಂತ್ರ ಬೇಡ ಇವ್ರದ್ದು. ಒಂದಂತೂ ತಿಳ್ಕೊಳ್ಳಿ ಸರ್, ಏನಾಗಿದೆ ಗೊತ್ತಾ, ಇಲ್ಲಿ ಈ ಪಕ್ಷದವ್ರಿಗೆ ಮೊದಲನೇದಾಗಿ ನಾನು ಎಲ್ಲ ಕನ್ನಡ ಸಂಘಟನೆಯವರಿಗೆ ಮನವಿ ಮಾಡ್ಕೊಳ್ತೀನಿ. ನಾನು ಕರ್ನಾಟಕದ ಒಬ್ಬ ಮಾಮೂಲಿ ಪ್ರಜೆ ಆಗ್ತಾವೆ ನಾನು ಮನವಿ ಮಾಡ್ಕೊತೀನಿ. ತಾವೆಲ್ಲರೂ ಏನು ಎಲ್ಲ ಸಂಘಟನೆಗಳು ಒಡೆದೋಗಿದ್ರೆ ನಾಯಕರುಗಳು ಒಟ್ಟಿಗೆ ಬಂದು ನಿಂತ್ಕೊಳ್ಳಿ. ಈ 3 ಪಕ್ಷದವರು ಉಚ್ಚವಿಸ್ಲಿಲ್ಲ ಅಂತಂದ್ರೆ ಹುಷಾರು ಭಾಷೆ ಲೈವ್ ಶೋ ಅಣ್ಣ. ಇಲ್ಲ ಸರ್, ನಾನು ಹೇಳ್ತಿರೋದು ಈ 3 ಜನ ನಾವು ಹೆಂಗೆ ಆರಿಸ್ಬೋದು. ಎಲ್ಲ ನಾಯಕರುಗಳು ಸರ್, ಕನ್ನಡ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು. ಬಿಜೆಪಿ ನೀವು ಒಂದ್ ಮಾತು ಹೇಳಿದ್ರಿ, ನಿನ್ನೆ ನೀವು ಮನೆಗೆ ಹೋಗ್ಬೇಕಾರೆ ನೋಡಿದ್ರಿ ಎಲ್ಲ ಪೀಸ್ ಮಾಡಿದ್ರು ಅಂತ. ನಮ್ಮ ಎಲ್ಲ ಪೀಸ್ ಆಗಿತ್ತಲ್ವಾ. ನಮ್ಮ ಶಾಲುಲಿದೆ ಏನು ಅಂದ್ರೆ ಹಳದಿ ಕೆಂಪು ಇದೆ, ಒಂದು ಶಾಂತಿ, ಇನ್ನೊಂದು ಕ್ರಾಂತಿ. ಅರ್ಥ ಆಯ್ತಾ? ನಾವು ಇಷ್ಟು ದಿವಸ ಅವ್ರು ಏನ್ ಜಾರಿಗೆ ಮಾಡಿದ್ದಾರೆ, ನಾವು ಶಾಂತಿಯಿಂದನೇ ಬಂದಿದೀವಿ. ಓಕೆನಾ? ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ಕೂಡ ಕನ್ನಡ ಅಂತ ಬರ್ತಾರೆ. ಬಂದ್ಮೇಲೆ ಯಾವುದೇ ಒಂದು ಇದು ಮಾಡಲ್ಲ. ಕನ್ನಡಿಗರು ರೋಸತ್ತ ಹೋಗಿದ್ದಾರೆ. ಅದರಿಂದನೇ ನಿನ್ನೆ ಕ್ರಾಂತಿ ಆಗಿರೋದು. ಸತತ 5 ವರ್ಷದಿಂದ ನಮ್ಮ ಸಂಘಟನೆ KR ಪುರಂ, ಕಲಾಸಿಪಾಳ್ಯ, ಇಂದ್ರಾನಗರ್, HSR ಲೇಔಟ್, ಯಲಹಂಕ, ಸಾಕರ್ ನಗರ, ಪ್ರತಿಯೊಂದು ಇದ್ರಲ್ಲೂ ನಾವು ಕನ್ನಡ ಅಭಿಯಾನ ಮಾಡ್ಕೊಂಡ್ ಬಂದಿದೀವಿ. ಯಾವ್ದ್ರ ಮುಖಾಂತರ ಅಭಿಯಾನ ಮಾಡಿದೀವಿ? ಹೂ ಕೊಟ್ಕೊಂಡು ಹೇಳ್ಕೊಂಡ್ ಬಂದಿದೀವಿ. ನಾವು BBMP ಪ್ರತಿ ಇಟ್ಕೊಂಡು ನಿನ್ನೆ ಹೋಮ್ ಮಿನಿಸ್ಟರ್ ಒಂದು ಮಾತಾಡ 60% ಕನ್ನಡ ಹಾಕಿ 40% ಇಂಗ್ಲಿಷ್ ಹಾಕಿ ಅಂತ ಕೇಳ್ಕೊಂಡು ಹೂ ಕೊಟ್ಕೊಂಡು ಎಲ್ಲರಿಗೂ ಪ್ರತಿ ಒಂದು ಅಂಗಡಿಗಳು ಕೇಳ್ಕೊಂಡ್ ಬಂದಿದೀವಿ. ಯಾವಾಗ ಮಾಡಿದ್ವಿ? 5 ವರ್ಷದಿಂದ ಇದೆ, ನಮ್ಮ ಹತ್ರ ದಾಖಲೆಗಳಿದೆ. ಯಾಕೆ ಮಾಡಿಲ್ಲ ಶೆಟ್ರೆ? ಈಗ ವಾಪಸ್ ಬರ್ತೀನಿ ನಿರಂಜನ್ ನರಸಿಂಹಮೂರ್ತಿ ಹತ್ರ ಮಾತಾಡ್ಲಿಕ್ಕಿದೆ. ನಿರಂಜನ್, ನನಗೆ ಬಹಳ ಆಶ್ಚರ್ಯ ಆಗಿದ್ದೇನೆ. ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಂಗ್ಲಿಷ್ ಅಲ್ಲಿ ಯಾಕೆ ಆಗ್ತಾರೆ ಅಂತಂದ್ರೆ ಹೊರಗಿನವರು ಬಂದಿರ್ತಾರೆ ಅಂತ. ಅದಕ್ಕೆ ನಾವು ನಮ್ಮ ನ್ಯೂಸ್ ಅಲ್ಲಿ ಹೇಳಿದ್ವಿ, ಹೊರಗಿನವರು ಬರ್ತಾರೆ ಅಂತ ನೀವು ಇಂಗ್ಲಿಷ್ ಅಲ್ಲಿ ಹಾಕೋದಿದ್ರೆ ನಾವು ಯಾವತ್ತೂ ಕೂಡ ಇಂಗ್ಲಿಷ್ ಬೇಡ ಅಂತ ಹೇಳಿಲ್ಲ, ನಾವು ಹಿಂದಿ ಬೇಡ ಅಂತ ಹೇಳಿಲ್ಲ. ನಾವು ಹೇಳಿದ್ದು 60-40 ಮಾಡಿ, 60-40% ಮಾಡಿ ಅಂತ. ಅವರು ಒಂದು ನಿಮಿಷ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು, ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು, ಹೊರಗಿನವರಿಗೆ ಅನುಕೂಲವಾಗಲಿ ಅಂತ. ಅದಕ್ಕೆ ನಾವು ಹೇಳಿದ್ವಿ ರಿಪಬ್ಲಿಕನ್ನದಲ್ಲಿ, ಹಾಗಿದ್ದರೆ ಹೊರಗಿನವರು ಇದಾರಲ್ಲ ಅವರೇ ಗೃಹ ಸಚಿವರಾಗಲಿ, ಪಕ್ಕದ ತಮಿಳುನಾಡವರಾಗಲಿ, ಮತ್ತೆ ನೀವು ಯಾಕೆ ಬೇಕು ನಮಗೆ? ನೀವಿರೋದು ನಮ್ಮ ಹೇಳಿಕೆಗಾಗಿರುವಂಥದ್ದು. ನರಸಿಂಹಮೂರ್ತಿ ಅವರೇ, ಇಂಗ್ಲಿಷ್ ಯಾವ ಭಾಷೆ ಹಾಗಾದ್ರೆ? ಅಲ್ಲ, ಎಂತ ಹೇಳಿಕೆ ಅಂತಂದ್ರೆ ಇಂಗ್ಲಿಷ್ ಯಾವ ಭಾಷೆ? ಅಲ್ಲ, ಅವ್ರಿಗೆ ಬೇಕಾಗಿ ಮಾಡ್ತೀನಿ ಅಂದ್ರೆ ಮತ್ತೆ ನೀವು ಯಾಕೆ ನಮಗೆ ಬೇಕು? ನಿರಂಜನ್ ಸರ್ ಅವರು ನನಗೆ ಪ್ರಶ್ನೆ ಕೇಳಿದ್ರು, JDS ಅವರು ನಿಮ್ಮ ಅವಧಿಯಲ್ಲಿ ಏನು ಮಾಡಿದ್ರಿ ಅಂತ. ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡ ಪರ ಹೋರಾಟಗಾರನ ಎದೆ ಮುಟ್ಕೊಂಡು ಕೇಳಿ, ಯಾರು ಕುಮಾರಣ್ಣ CM ಇದ್ದಾಗ ಯಾರು ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿ. ಅಲ್ಲಿ ಬೆಳಗಾಮಲ್ಲಿ ಬೆಳಗಾವಿನಲ್ಲಿ ಮರಾಠಿ ಪುಂಡರ ಅಟ್ಟಹಾಸ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು BJP ಗೌರ್ಮೆಂಟ್ ಜೊತೆ ಏನು ಅಲಯನ್ಸ್ ಇದ್ದಾಗ ಅಲ್ಲಿ ಸುವರ್ಣಸೌಧ ಕಟ್ಟಿ ಕನ್ನಡಿಗರು ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ಅಂದ್ಬಿಟ್ಟು ಮರಾಠಿಗರಿಗೆ ಉತ್ತರ ಕೊಟ್ಟಂತ ಆದ್ರೆ ಕುಮಾರಸ್ವಾಮಿ ಅವಧಿಯಲ್ಲೂ ಕೂಡ 60-40 ಬರಲಿಲ್ಲ. ಕುಮಾರಸ್ವಾಮಿ ಅವಧಿಯಲ್ಲೂ ಕೂಡ 60-40 ಬರಲಿಲ್ಲ. ಕೇಸ್ ಹಾಕಿದ್ರೆ ಬಂದಾಗ ಅವ್ರು ಕುಮಾರಣ್ಣ ಯಾವತ್ತು ಬಿಟ್ಟು